ಗದಗ ತಾಲೂಕು ಕಳಸಾಪುರ ಗ್ರಾಮದಲ್ಲಿ ಶ್ರೀ ಈಶ್ವರ ದೇವರು ಹಾಗೂ ಬಸವೇಶ್ವರ ದೇವರ 16ನೇ ವರ್ಷದ ಜಾತ್ರಾ ಮಹೋತ್ಸವ ನೆರವೇರಿತು. ಕಳಸಾಪುರ ಗ್ರಾಮದಲ್ಲಿ ಈಶ್ವರ ಹಾಗೂ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು 26 ಜೋಡಿ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ನೆರವೇರಿಸಿದರು. ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಪರಮ ಪೂಜ್ಯ ಶ್ರೀ ಸಿದ್ದನಗೊಳ್ಳ ಮಠದ ಡಾ ಶಿವಕುಮಾರ ಮಹಾಸ್ವಾಮಿಗಳು ಸರ್ವಧರ್ಮ ಸಾಮೂಹಿಕ ವಿವಾಹದ ನವದಂಪತಿಗಳನ್ನ ಕುರಿತು ಸಮಾಜದ ಬದಲಾವಣೆಗಳನ್ನ ಕುರಿತು ಹಾಗೂ ಜೀವನದ ಆಗು ಹೋಗುಗಳನ್ನ ಅರಿತು ನಡೆದರೆ ಸ್ವರ್ಗ ಸುಖ, ಹೆತ್ತ ತಂದೆ ತಾಯಿಯನ್ನ ಪೂಜಿಸಿ ಅವರಿಗಿಂತ ದೇವರಿಲ್ಲ, ತಂದೆ ತಾಯಿಯ ಜೀವ ಇರುವವರೆಗೂ ಅವರನ್ನ ಸಂರಕ್ಷಣೆ ಮಾಡಿ ತಂದೆ ತಾಯಿಗಳಲ್ಲಿ ದೇವರನ್ನ ಕಾಣಿ ಎಂದು ಪರಮ ಪೂಜ್ಯ ಶ್ರೀಗಳು ನವ ದಂಪತಿಗಳಿಗೆ ಆಶೀರ್ವಚನ ನೀಡಿದ್ದಾರೆ. ಅದೇ ರೀತಿ ರೈತರ ಮಕ್ಕಳಿಗೆ ಕನ್ಯೆಯನ್ನ ಕೊಡಿ. ಇಂದಿನ ದಿನಮಾನದಲ್ಲಿ ತಂತ್ರಜ್ಞಾನ ಯುಗದಲ್ಲಿ ಆಹಾರ ಸಿಗೋದಿಲ್ಲ. ರೈತ ಭೂಮಿ ಜೊತೆ ಶ್ರಮ ವಹಿಸಿ ದುಡಿದಾಗ ಮಾತ್ರ ಎಲ್ಲರ ಹೊಟ್ಟೆ ತುಂಬುವುದು. ಅಂತ ರೈತನ ಮಗನಿಗೆ ಕನ್ಯೆ ಕೊಡಿ ಎಂದು ಶ್ರೀಗಳು ಆಶೀರ್ವಚನದ ಮೂಲಕ ಸಂದೇಶವನ್ನ ಸಾರಿದರು. ಈ ಸಂದರ್ಭದಲ್ಲಿ ಬಸಯ್ಯ ನಿಂಗಯ್ಯ ಇಟಗಿಮಠ, ನಿಂಗಯ್ಯ ಎಸ್ ಇಟಗಿಮಠ, ಸಿಬಿ ಪಲ್ಲೆದ, ಶಿವಲಿಂಗಯ್ಯ ಹಿರೇಮಠ, ಮಲ್ಲನಗೌಡ ಗೋಡ್ಸೆ, ಬಸನಗೌಡ ರಾಮನಗೌಡ್, ಮಹಾಬಲೇಶ್ವರಯ್ಯ ಇಟಗಿಮಠ, ರಾಮಣ್ಣ ಅಣ್ಣಿಗೇರಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಗುರು ಹಿರಿಯರು, ಗ್ರಾಮದ ಯುವಕರು, ಹೆಣ್ಣು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, NTS TV4 ರೋಣ. ಸಂಪತ್ನಿಂದ ಹೋಗ್ತಾನ ದುರ್ಮಣಕ್ಕೆ ಹೋಗ್ತಾನ ನೋಡ್ರಿ. ಬಸ್ ಭಾಳಷ್ಟು ಮಂದಿ ನೀವು ನೋಡಿರ್ಬೇಕು. ಈ ಸ್ವಾಮಿಗಳು ಒಂದಿಷ್ಟು ಮಂದಿ ದುರ್ಮಣಕ್ಕೆ ಹೋದ್ಯಾರ. ಮುಂಜಾನೆ ಎದ್ದು ಪೇಪರ್ನಾಗ ಹೃದಯಾಘಾತ ಅಂತ ಬಂದಿರುತ್ತೆ. ಅವ್ರನ್ನ ಯಾರು ಕುದಿಸ್ತಾರೆ ಹೇಳೇನ? ಹಿಂದೆ 5 ಮಂದಿ ಇರ್ತಾರೆ. ಜೈ ನಮ್ಮ ಪಾರ್ವತಿ ಅವರ ಕುದಿಸಿದ್ರು. ಅದಕ್ಕೆ ನಾವು ಸಂಪತ್ಗಳು ಹೌದಿಲ್ಲ, ಮುಂಜಾನೆ ನಾವು ಸಂಜೆಗೆ ಜಾವ ನಮ್ದು ಒಂದು ದಿವ್ಸಕ್ಕೆ ಬೆಳೆಸಂತ ಹೇಳಿದ ಯಾರಾದ್ರೂ ಇದ್ರೆ ಸಿದ್ದನಕೊಳ ಸಿದ್ದಪ್ಪ. ನಾವು ಇವತ್ತಿಗೆ ₹1 ಗಳಿಸಿಲ್ಲ, ನಿಮ್ಮನ್ನು ಗಳಿಸಿ, ಭಕ್ತರನ್ನು ಗಳಿಸಿ, ಅದಕ್ಕೆ ನಾ ಆರಾಮದೀನಿ, ಯಾವುದೇ ಟೆನ್ಷನ್ ಇಲ್ಲ. ಹೀಗಾಗಿ ಈಗಾಗಲೇ ಇನ್ನೂ ಮಾತಾಡೋರು ಇದ್ದಾರೆ, ನಮ್ಮ DR ಪಾಂಡ್ರು ಮಾತಾಡೋರು ಇದ್ದಾರೆ. ಅದಕ್ಕೆ ಅವ್ರಿಗೆ ಕೂಡ ಕೊಡ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಮೇಲೆ ಗಂಡ ಹೆಂಡತಿ 2 ಮಕ್ಕಳನ್ನ ಹಡಿಬಾಡ್ರಿ, ಎಂಟು ಹಡ್ರಿ. ಹೌದು, ಮತ್ತೆ 2 ಹಡಿದ್ರೆ ಏನಾರ ಸಾತ್ ಹೋಗ್ತೀರಿ ನೋಡಿ. 8 ಹಡಿದ್ರೆ ಹಿಂದುತ್ವ ಉಳಿತೈತಿ. ಹಿಂದುತ್ವ ಇಲ್ಲ ಅಂದ್ರೆ ನಾಶ ಆಗತ್ತೆ ನೋಡಿ. ಹೇಳಿ ನೋಡಿ, ಇವತ್ತು ಕನಿಷ್ಠ 8 ಮಕ್ಕಳನ್ನ ಹಡಿಯಬೇಕು ಹಿಂದೂಗಳು. ಕರೆಕ್ಟನ್ನ ಹೇಳೋದ? ಏನ್ ಹೇಳ್ತಾನೆ ಸಾಂಗ್ ಅಂತ. ಹಿಂದುತ್ವ ಉಳಿಬೇಕಂದ್ರೆ ಕನಿಷ್ಠ 8 ಮಕ್ಕಳನ್ನ ಹಡಿಯಬೇಕು ನೀವು. ಇಲ್ಲ ಅಂದ್ರೆ ನಾವು ಏನಾಗಬೇಕಾಗತ್ತ ನಿಮ್ಗೆ ಗೊತ್ತೈತೆ, ಅದನ್ನ ಬಿಡಿಸಿ ಹೇಳಂಗಿಲ್ಲ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಭಾಳ ಡೇಂಜರ್ ಅದ ಈಗ ನೋಡ್ರಿ. ಅದಕ್ಕೆ ಒಳ್ಳೇದಾಗ್ಲಿ. ನಮ್ಮ ತಾನೇ ಆಗಮಿಸಿರುವಂತ ನಮ್ಮ DR ಪಾಂಡ್ರು ಅವರಿಗೆ ಸ್ವಾಗತ ನಾನು ಕೋರಿಬಿಡ್ತೀನಿ. ಎಲ್ಲರ ಒಂದು ಕಳಸಾಪುರದ ಪರವಾಗಿ. ಅವರು ಮುತ್ಸದ್ದಿ ರಾಜಕಾರಣಿಗಳು ನೋಡ್ರಿ. ಅವ್ರು ಎಂದು ಬಿಟ್ಟು ಬಂದಿರ್ತಾವ ಹ್ಯಾಂಡ್ರು, ನಿಮ್ಮನ್ನು ನಂಬಿಕೊಂಡು ಬಂದಿರ್ತಾವ. ಅವ್ರಿಗೆ ನೀವು ಸರಿಯಾಗಿ ನೋಡ್ಕೋಬೇಕು, ಅವ್ರ ಜೋಪಾನ ಮಾಡ್ಬೇಕು, ಹೌದಿಲ್ಲ? ಅವರಿಗೆ ಭದ್ರತೆಯನ್ನು ಕೊಡ್ಬೇಕು ನೀವು. ಅದು ಬಿಟ್ಟು ನೀವ ಚಟಕ್ಕೆ ಬಿದ್ರಿ ಅಂದ್ರೆ ಪಾಪ ಅವ್ರದ್ದು ಹಣೆ ಬರ ಏನಾಗುತ್ತೆ. ನೀವು ಎಲ್ಲಾರ ನೋಡ್ರಿ, ಹೆಚ್ಚಾಗಿ ಯಾರ್ದಾರ ಮನೆಗೆ ಹೋಗ್ರಿ, ಗಂಡ್ಮಕ್ಳದ ಫೋಟೋಕ್ಕೆ ಹೂನ್ಯಾರ ಇರ್ತಾವ. ನಾ ನೋಡೀನಿ, ಗಂಡ್ಮಕ್ಳು ಕಡಿಮೆ ಅದಾವ. ಕರೆಕ್ಟನ ಸಾಹೇಬ? ಹೌದಿಲ್ಲ? ಎಲ್ಲಾರ ಹೋಗಿರ್ತೀನಲ್ಲ, ಗಂಡ್ಮಕ್ಳ ಫೋಟೋನ ಭಾಳ ಬಿದ್ದಿರ್ತಾವ ಗಾಡಿ ಮ್ಯಾಗ ಹೂನ್ಯಾರ ಹಾಕಿ. ಹೆಣ್ಮಕ್ಳು ಚಟ ಮಾಡಂಗಿಲ್ಲ ಅವರು. ಆಮೇಲೆ ಅವರು ಅಡುಗೆ ಮಾಡ್ತಾರೆ, ವ್ಯಾಯಾಮ ಮಾಡ್ತಾರೆ, ಎಲ್ಲ ಈ ಸ್ವಚ್ಛ ಮಾಡೋದು ಎಲ್ಲ ಮಾಡಿ ಅವರು ಎಕ್ಸಸೈಸ್ ಮಾಡ್ತಾರೆ. ಇವು ಏನಿಲ್ಲ, ಎಣ್ಣೆ ಹೊಡೆದು ಮಕ್ಕೊಂಬಿಡ್ತಾವೆ ಗಪ್ ಗಪ್ ಅಂತೇಳಿ, ಜಲ್ದಿ ಸಾತ್ ಬಿಡ್ತಾವೆ. ಹೌದಿಲ್ಲ? ಅದಕ್ಕೆ ಚಟ ಮಾಡಬೇಡ್ರಿ. ಏನು ಚಲೋತ್ನಾಗ ಊಟ ಮಾಡಿರಿ, ಹೊಲ್ದಾಗ ದುಡೀರಿ, ಆರೋಗ್ಯ ಕಾಪಾಡ್ಕೋರಿ. ಲಿಂಬೆಹಣ್ಣು ನಂಬಾಡ್ರಿ. ಈಗ ಹೇಳಿ ನೋಡು, ಲಿಂಬೆಹಣ್ಣು ಆಗೈತೆ. ಮುಗಿಸ್ಲೇನಪ್ಪ? ಇನ್ನೊಂದು 5 ನಿಮಿಷ ಅಂದ್ರೆ 5,000 ಹೆಚ್ಚಾಗತ್ತೆ ನೋಡು. ಏನಿಲ್ಲ, ಆದ್ರೆ ನಿಂಬೆಹಣ್ಣು ನಂಬಾಡಿ. ದುಡಿಮೆ ಒಳಗೆ ಯೋವೀರಶೈ ಪ್ರಾರಂಭದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ನನ್ನ ಶ್ರೀಮಠ ಗದಗ ಜಿಲ್ಲೆ ಕಳಸಾಪುರ ಗ್ರಾಮದಲ್ಲಿ ಶ್ರೀ ಈಶ್ವರ ಬಸವಣ್ಣ ದೇವರ 16ನೇ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದುಕೊಂಡು ಬಂದಿರುವಂತಹ
ಈ ಸಾಮೂಹಿಕ ವಿವಾಹ ಸಮಾರಂಭ ಹಾಗೂ ಧರ್ಮ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ ಹಿರಿಯರಾದ ಶ್ರೀ ಆ ರೀತಿ ಮಾಡಬೇಕಂತ ನಿರ್ಣಯ ಮಾಡಿ ನಾವೆಲ್ಲರೂ ಕೂಡ್ಕೊಂಡು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಖರ್ಚು ಮಾಡ್ತಿದ್ವಿ, ಏನು ಬೇಕಾಗಿಲ್ಲ, ಹೌದಾ ಸಾಮಾನ್ಯ ಬಡವ್ರನ್ನೆಲ್ಲ ಲಗ್ನ ಮಾಡೋಣ ಅಂತ ಹೇಳಿ ದೊಡ್ಡ ಪ್ರಮಾಣದಿಂದ ಇವತ್ತು ಬಹುಶಃ ನಮ್ಮ ಆನಂದನ ಲಗ್ನ ಸಾಮೂಹಿಕ ನಾನು ತಿಳಿದ ಮಟ್ಟಿಗೆ ಬಹುಶಃ ಅದರ ನಂತರ ಯಾವುದೂ ನಾನು ನೋಡೇ ಇಲ್ಲ ಇಲ್ಲಿವರೆಗೆ. ಆ ಪ್ರಮಾಣದಲ್ಲಿ ಇವತ್ತು ಎಲ್ಲರೂ ಸೇರಿಕೊಂಡು ಭಾಳ ಒಕ್ಕಟ್ಟಿನಿಂದ ಸಾಮೂಹಿಕವಾಗಿ ಜಾತ್ಯತೀತವಂಥ ಲಗ್ನ ಮಾಡಿದಂಥ ಕೀರ್ತಿ ಆನಂದ ಮಟ್ಟಿಗೆ ಆಗ್ತದೆ. ಆನಂದಿಗೆ ಹೇಳ್ಬೇಕಂತ ಮಾಡಿದ್ದ ಅಂತ ಹೇಳಿದಾಗ ಇಲ್ಲಪ್ಪ ಈಗ ನಮ್ಮ ಆನಂದ್ ಹೇಳ್ತಾ ಇರೋದು ಸ್ವಾನುಭವ ಅಂತ ಹೇಳಿದ್ರು. ಹಾಗೆ ಇವತ್ತು ನೀವೆಲ್ಲ ಕೂಡಿರಪ್ಪ, ಏನು ಹೇಳೋದು ಬೇಡ. ಏನಾಗಿದೆ ಅಂದ್ರೆ ಈಗ ಹೇಳಿದ್ರಲ್ಲ ಸ್ವಾಮಿಗಳು ಹಿಂದೆ ಏನು ಮಾಡಿದ್ರಿ, ಸಾಮೂಹಿಕ ಮಾಡೋದ್ರಿಂದ